ದೇವಸ್ಥಾನದಲ್ಲಿ 5 ನಿಮಿಷ ಅರಬಿಕ್ ಗೊತ್ತಿದೆ ಅರ್ಧ ಎಷ್ಟು ಗ್ರಾಮದ ಎಲ್ಲ ಮುಖ್ಯಸ್ಥರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರುಗಳು, ಈ ಹೊರಬಿಕೊತ್ನೂರು ದೇವಸ್ಥಾನದ ಸಿದ್ದೇಶ್ವರ ದೇವಸ್ಥಾನದ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿ, ಉಪಾಧ್ಯಕ್ಷರು, ವಿಜಯಶಿವರು ಮತ್ತು 600 ಕುಟುಂಬದ ಕುಲಬಾಂಧವರು. ನಾವು 2006ರಿಂದ ನಾವು ಮುನರಾಜಣ್ಣ, ಕುಮಾರಣ್ಣ 2006ರಿಂದ ದೇವಸ್ಥಾನ ಶಿಥಿಲಗೊಂಡು ದೇವಸ್ಥಾನ ಕರ್ನಾಟಕದ ಸತತವಾಗಿ ಪ್ರಯತ್ನಪಟ್ಟು ದೇವಸ್ಥಾನ ಕಟ್ಟಿ ಮೊದಲನೇ ಜಾತ್ರೆ ಮಾಡಿ ನಾವು ಯಶಸ್ವಿ ಮಾಡಿದ್ದೀವಿ. ಅಂದರೆ ಯಶಸ್ವಿ ಯಾವ ಥರ ಅಂತಂದರೆ, ನಾವು 8 ವರ್ಷಗಳ ಕಾಲ ಓಡಾಡಿದ್ದೀವಿ ದೇವಸ್ಥಾನಕ್ಕೆ. 8 ವರ್ಷಗಳ ಕಾಲದಲ್ಲಿ ಒಂದೇ ಒಂದು ಪಂಚರ್ ಆಗಿಲ್ಲ. ಒಂದು ಗಾಡಿ, ನಮ್ಮ ಮುನರಾಜಣ್ಣವ್ರ ಗಾಡಿ, ರೆಡ್ ಗಾಡಿ ಅಂದರೆ ಊರಿಗೆ ವಸೂಲಿಗೆ ಹೋದರೆ ಅವರೆಲ್ಲ ಪಕ್ಕಕ್ಕೆ ಹೋಗ್ಬಿಡೋದು. ಆ ಗಾಡಿ ಒಂದೇ ಒಂದು ಪಂಚರ್ ಆಗಿಲ್ಲ. 8 ವರ್ಷದ ನಾವು ಹೋರಾಟಕ್ಕೆ, ಸುಮಾರು 8 ವರ್ಷದ ಹೋರಾಟಕ್ಕೆ 50,000 ಕಿಲೋಮೀಟ್ರ್ ಓಡಾಡಿದ್ದೀವಿ ಆ ಒಂದು ಕಾರಲ್ಲಿ. ಅಷ್ಟು ಹೋರಾಟ ಮಾಡಿದ್ರು ಕೂಡ ಒಂದೇ ಒಂದು ಪಂಚರ್ ಆಗಿಲ್ಲ. ಅದಕ್ಕೆ ಅದೊಂದೇ ನಿದರ್ಶನ ನಮ್ಮ ದೇವಸ್ಥಾನ ನಮ್ಮ ಸತ್ಯ ಐತೆ. ನಾವೇನಾದರೂ ಮಾಡಿ ನಾವಿಲ್ಲಿ ಸಫಲರಾಗಬೇಕು ಅನ್ನೋದು ನಮ್ಮ ದಯೆ. ಆ ದಯೆ ಅಂದರೆ ನಮಗೂ ಕೂಡ ಅನುಭವಗಳು ಬೇಕಾದಷ್ಟು ಆಗಬೇಕು. ಇನ್ನೊಂದೇನಪ್ಪ ಅಂದರೆ, ಈ ಒಂದು ಕುರುಬರ ದೇವಸ್ಥಾನಕ್ಕೆ ಈ ಒಂದು ಹೊರಬಿಕೊತ್ನೂರಲ್ಲಿ ನಮ್ಮ ಕುಲಬಾಂಧವರು ಒಂದು ಮನೆ ಕೂಡ ಇಲ್ಲ ಈ ಸದ್ಯಕ್ಕೆ. ಹಿಂದಿನ ಕಾಲದಲ್ಲಿ ಇದ್ದರೆ ಒಂದು 2-3 ಕುಟುಂಬ ಇತ್ತು. ಅದೆಲ್ಲ ಎಲ್ಲೆಲ್ಲ ಏನಾಯ್ತು ಅಂತ ನಮಗೆ ಗೊತ್ತಿಲ್ಲ ಅಷ್ಟಾಗಿ. ಈಗಂತೂ ನಮ್ಮ ಕುಲಬಾಂಧವರು ಹೊರಬಿಕೊತ್ನೂರಲ್ಲಿ ಒಂದೇ ಒಂದು ಮನೆ ಕೂಡ ಇಲ್ಲ. ಎಲ್ಲ ಹೊರಬಿಕೊತ್ನೂರು ಎಲ್ಲ ಸಕಲ ಜಾತಿ ಜನಾಂಗರು ಸೇರಿ ನಮ್ಮ ಜಾತ್ರೆಗೆ ಎಲ್ಲ ರೀತಿಯಾಗ ಪ್ರೋತ್ಸಾಹ ಮಾಡ್ತಾರೆ. ಪ್ರೋತ್ಸಾಹ ಮಾಡಿ ನೀರಿಂದ ಇರ್ಬೋದು, ಮನೆ ಇರ್ಬೋದು, ಟಾಯ್ಲೆಟ್ ಇರ್ಬೋದು, ಇನ್ನೊಂದು ಇರ್ಬೋದು, ಏನೇನೋ ವ್ಯವಸ್ಥೆ ಬೇಕು, ಚಾಪೆ, ಮುರುಗಕ, ದಿಂಬು, ಇನ್ನೊಂದು ಮತ್ತೊಂದು ಎಲ್ಲ ಕೂಡ ವ್ಯವಸ್ಥೆ ಕೂಡ ಹೊರಬಿಕೊತ್ನೂರು ಜನ ನಮಗೆ ಅಣ್ಣ ತಮ್ಮಂದ್ರೆ ನಮಗೆ ಮಾಡಿ ನಮ್ಮನ್ನು
ಈ ಜಾತ್ರೆ ಮುಗಿಯೋವರೆಗೂ ಇದ್ದು ಅವ್ರಿಗೆ ನಮ್ಗೆ ಯಾವ ರೀತಿ ಅನುಕೂಲ ಮಾಡಿಕೊಡ್ತಾರೋ ಅದು ನಮ್ಗೆ ಕಳಿಸ್ಕೊಡ್ತಾರೆ, ಅನುಕೂಲ ಮಾಡಿಕೊಡ್ತಾರೆ. ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ಜಾತ್ರೆ ಬಂದರೆ, ನಮ್ಮ ಸಮಾಜದ ಜಾತ್ರೆ ಬಂದರೆ ತಲೆ ಮೇಲೆ ಕಾಯಿ ನಡೆಯೋದು ಬರೀ ಕುರುಬರ ಜನಾಂಗಕ್ಕೆ ಮಾತ್ರ ತಲೆ ಮೇಲೆ ಕಾಯಿ ನಡೆಯೋದು, ಬೇರೆ ಜನಾಂಗಕ್ಕೆ ಯಾವ ಜನಾಂಗಕ್ಕೂ ತಲೆ ಮೇಲೆ ಕಾಯಿ ನಡೆಯಲ್ಲ. ಇನ್ನೊಂದು ಏನಪ್ಪ ಅಂದರೆ ಕುರುಬರದ ಇತಿಹಾಸ, ಕುರುಬರದು ಹಿಂದೆ ಮಳೆ ಬರ್ತಾ ಇದ್ದ ಕಾಲದಲ್ಲಿ ಆ ಕರಿ ಕಂಬಳಿ ಕುರಿ ಮೇಯಿಸ್ತಾ ಇದ್ದಾಗ ಆ ಕರಿ ಕಂಬಳಿ ಹಿಂಗೆ ಬೀಸಿಬಿಟ್ರೆ ಮಳೆ ತರಿಸ್ತಾ ಇದ್ದಂಥ ಈ ಕುರುಬ ಸಮಾಜ, ಕಂಬಳಿ ಹಿಂಗೆ ಬೀಸಿಬಿಟ್ರೆ ಮಳೆ ತರಿಸ್ತಾ ಇದ್ದಂಥ ಕುರುಬ ಸಮಾಜ. ಹಿಂದೆ ಇತಿಹಾಸ ಓದಿದ್ರೆ ಗೊತ್ತಾಗುತ್ತೆ ಅದು ಯಾವ ರೀತಿ ಏನು ಎತ್ತ ಅಂತ. ಅದಕ್ಕೆ ಈ ಸಾಮಾಜಿಕ ಇವರಲ್ಲಿ ಒಳ್ಳೆ ಒಂದು ಪ್ರೋತ್ಸಾಹ ಕೊಡ್ತಾರೆ. ಒಳ್ಳೆ ಒಂದು ಜಾತ್ರೆಗೆ ಆಗ್ಬೋದು, ಒಂದು ಹಬ್ಬ ಆಗ್ಬೋದು, ಇನ್ನೊಂದು ಆಗ್ಬೋದು, ಎಲ್ಲದಕ್ಕೂ ನಮ್ಗೆ ಒಳ್ಳೆ ಸೌಕರ್ಯಗಳನ್ನು ಕೊಡ್ತಾ ಇದ್ದಾರೆ. ಇಷ್ಟು ಹೇಳಿ ನಾವು ಹೇಳೋಣ ಮುಗಿಸ್ತೀವಿ. ದಯಾನಂದ ಮುನಿಸ್ವಾಮಿ ಅಂತೇಳಿ ಈ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷನಾಗಿದ್ದೀನಿ. ಸುಮಾರು 10 ವರ್ಷಗಳಿಂದ ಈ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷನಾಗಿರ್ತೀನಿ. ನಮ್ಮಲ್ಲಿ ಪುರಾತನವಾಗಿ ಸುಮಾರು 600 ವರ್ಷಗಳ ಇತಿಹಾಸದ ದೇವಸ್ಥಾನ ಇದು. ಹಾಗಾಗಿ ಈ 600 ವರ್ಷದ ಇತಿಹಾಸಗಳಲ್ಲಿ ಹಲವಾರು ಅಧ್ಯಕ್ಷರು, ಗಣ್ಯಾತಿಗಣ್ಯ ಅಧ್ಯಕ್ಷರುಗಳಿದ್ದರು. ಶಿಥಿಲಾವಸ್ಥೆಯಲ್ಲಿದ್ದಂಥದ್ದನ್ನು ಕಲ್ಲಪ್ಪ ಅಂತ ಹೇಳಿ ಕುಂಬ್ರಳ್ಳಿ ಕಲ್ಲಪ್ಪನವರ ಅಧ್ಯಕ್ಷತೆಯಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಅವರು ಒಂದು ಉಪಸಮಿತಿಯನ್ನು ನಿರ್ಮಿಸಿ, ಆ ಉಪಸಮಿತಿಯಲ್ಲಿ ಹಲವಾರು ಜನಗಳು ಅಂದರೆ ಕುಂಬ್ರಳ್ಳಿ ಮಂಜಣ್ಣ ಅವ್ರ ಮಗ, ಕಲ್ಲಪ್ಪ ಅವ್ರ ಮಗ ಕುಂಬ್ರಳ್ಳಿ ಮಂಜಣ್ಣ, ನಮ್ಮ ಸೆಕ್ರೆಟರಿ ಆದಂಥ ಈಗ ಹಾಲಿ ಸೆಕ್ರೆಟರಿ ಆದಂಥ ನಮ್ಮ ಮುನ್ರಾಜು ಅವರು, ನಮ್ಮ ಕುಮಾರ್ ಅಂತಂದರೆ ಕಬ್ಬನ್ಪೇಟೆ ಕುಮಾರಣ್ಣ, ಮತ್ತು ನಮ್ಮ ಆಂಜನಣ್ಣ ಅಂತ ಹೇಳಿ ಅವರು, ಮತ್ತು ರಾಜಣ್ಣ ಅಂತ ಹೇಳಿ ಅವರು ಮಲ್ಸಂದ್ರದವರು. ಇವರೆಲ್ಲ ಸತತವಾಗಿ ಸುಮಾರು ಓಡಾಟ ಮತ್ತು ಹೋರಾಟ ನಡೆಸಿ ಈ ದೇವಸ್ಥಾನ ಕಟ್ಟಲಿಕ್ಕೆ ಅವರ ಶ್ರಮ ಅತ್ಯಮೂಲ್ಯವಾಗಿದೆ. ತದನಂತರ ದೇವಸ್ಥಾನ ಆದ ಮೇಲೆ ನಾವು ಕಾರ್ಯಕಾರಿ ಸಮಿತಿ ಮಾಡ್ಕೊಂಡಿರ್ತೀರಿ. ಕಾರ್ಯಕಾರಿ ಸಮಿತಿ ಆದ ನಂತರ ನಮ್ಮ ಸೆಕ್ರೆಟರಿ ಅವರು ಬಂದಿದ್ದಾರೆ. ಕಾರ್ಯಕಾರಿ ಸಮಿತಿ ಆದ ನಂತರ ಇಲ್ಲಿವರೆಗೂ ನಾವು 2 ಜಾತ್ರೆಗಳನ್ನು ಮಾಡಿರ್ತೀವಿ. ಪ್ರತಿ 5 ವರ್ಷಗಳ ಒಮ್ಮೆ ಈ ಜಾತ್ರೆ ನಡೆಯುತ್ತೆ. ಸುಮಾರು 630 ಕುಟುಂಬಗಳ ಜಾತ್ರೆ ಇದು. ಮತ್ತು ಹರಾಬಿಕೊತ್ನೂರಿನ ಜಾತ್ರೆ, ಯಾಕೆಂದರೆ ಹರಾಬಿಕೊತ್ನೂರು ಅಂತಂದರೆ ಸುಮಾರು 110 ದೇವಸ್ಥಾನಗಳು ಇರುವಂತಹ ಜಾಗ ಹರಾಬಿಕೊತ್ನೂರು. ಇಡೀ ಭಾರತ ಭೂಮಿಯಲ್ಲಿ 110 ದೇವಸ್ಥಾನಗಳೆಲ್ಲಾದರೂ ಇದೆಯಾ ಒಂದು ಹಳ್ಳಿಯಲ್ಲಿ ಅಂದರೆ ಈ ಹರಾಬಿಕೊತ್ನೂರು. ಶತಶೃಂಗ ಪರ್ವತದ ಉತ್ತರ ಭಾಗದಲ್ಲಿ ಶತಶೃಂಗ ಪರ್ವತ ಇದ್ದು ಹರಾಬಿಕೊತ್ನೂರು ದಕ್ಷಿಣ ಭಾಗದಲ್ಲಿ ಇರುತ್ತೆ. ಈ ದೇವಸ್ಥಾನ ನಮ್ಮ ದೇವಸ್ಥಾನ, ಕುರುಬರ ದೇವಸ್ಥಾನ ಅತಿ ಪ್ರಸಿದ್ಧವಾಗಿದೆ. ನೀವೇನು ಕೇಳಿದ್ರೂ ಮನಸ್ಸಲ್ಲಿ ನಿಮ್ಮ ಇಚ್ಛೆಗಳು ಏನಿದ್ರೂ ನಿವಾರಿಸಲಿಕ್ಕೆ ಸಿದ್ದೇಶ್ವರರು, ಬೀರೇಶ್ವರರು, ಬತ್ತೇಶ್ವರರು, ಬೆಳ್ಳೂರೇಶ್ವರರು, ಬಿಡದೀಶ್ವರರು, ಬತ್ತೇಶ್ವರರು ಇಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಯಾಕಂದರೆ 5 ದೇವರುಗಳು ಇಲ್ಲಿ ಒಬ್ಬರಾಗಿ ನಿಂತು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸ್ತಾ ಇದ್ದಾರೆ. ಮತ್ತು ನಮ್ಮಲ್ಲಿ 630 ಕುಟುಂಬದವರು ಸಮಬಾಲು ಅಂದರೆ ಏನು, ನಾವು ಜಾತ್ರೆ ಮಾಡಬೇಕಾದ್ರೆ ಪ್ರತಿಯೊಂದು ಮನೆಗೂ ಹೋಗಿ ನಾವು ಇಷ್ಟು ಖರ್ಚು ಬರ್ತದೆ ಅಂತ ಹೇಳಿ ಅವರಿಗೆ ಈ ಜಾತ್ರೆಯನ್ನು ನಿಯೋಜಿಸ್ತಿರ್ತೀವಿ. ಜಾತ್ರೆಯಲ್ಲಿ ಉಳಿದ ಹಣವನ್ನು ನಮ್ಮ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಾವು ಬಳಸ್ತಾ ಇದ್ದೀವಿ. ಇದು ನಮ್ಮ ದೇವಸ್ಥಾನ, ನಮ್ಮಿಂದ ಆದ ದೇವಸ್ಥಾನ, ನಮಗಾಗಿ ಆದ ದೇವಸ್ಥಾನ. ಇದು ನಮ್ಮ ಮಗುವಿನ ನಾವೇ ಬಳಸಬೇಕು. ನಮ್ಮ ಹಣಕಾಸಿನ ಖರ್ಚಲ್ಲಿ, ಹಣ ಮತ್ತು ಬೇಯಿದರ ಖರ್ಚಲ್ಲಿ ನಾವು ಈ ದೇವಸ್ಥಾನವನ್ನು ನೋಡಬೇಕಾಗಿದೆ. ಇಷ್ಟು ನಾನು ಹೇಳ್ತೇನೆ. ನನ್ನ ಈ 10 ವರ್ಷಗಳಿಗೆ ನನ್ನ ಸಹಕಾರ ಕೊಟ್ಟಂಥ 630 ಕುಟುಂಬಗಳಿಗೆ ಮತ್ತು ಈ ಕಾರ್ಯಕಾರಿ ಸಮಿತಿಗೆ ನಾನು ಆಭಾರಿಯಾಗಿರ್ತೇನೆ. ಮತ್ತು ಈ ಗ್ರಾಮಕ್ಕೆ, ಈ ಹರಾಬಿಕೊತ್ನೂರು ಗ್ರಾಮಕ್ಕೆ ನಾನು ಆಭಾರಿಯಾಗಿರ್ತೇನೆ ಅಂತ ಹೇಳ್ತಾ ಇದ್ದೀನಿ. ಕುರುಬರ ಜಾತ್ರೆ ಅಂತ ಹೇಳಿ 5 ವರ್ಷಕ್ಕೊಂದು ಸಾರಿ ಬರುವಂಥ ಜಾತ್ರೆ. ಸುಮಾರು ದೇವಸ್ಥಾನ ಸುತ್ತಲ ಆಗಿತ್ತು. ಅದನ್ನು ಇಡೀ ಕುರುಬಾಂಧವರೆಲ್ಲ ಸೇರಿಕೊಂಡು ಅದನ್ನು ಭಾರಿ ಕಷ್ಟ ಬಿದ್ದು ಇಷ್ಟು ಮಾತ್ರ ಜಾಗ ಮಾಡಿದ್ದಾರೆ. ಮತ್ತು ಎಲ್ಲಕ್ಕಿಂತ ಮುಖ್ಯ ಒಂದು ಮಾತಾಡಬೇಕಂದ್ರೆ ಈ ಗ್ರಾಮದಲ್ಲಿ ಮನೆ ಸಹನೂ ಇಲ್ಲ. ಗ್ರಾಮದವರು ಅಷ್ಟು ನಾವು ಸಹಕಾರ ಕೊಡ್ತೀವಿ. ನಾವು ನಮ್ಮ ಪಂಚಾಯತಿಗಳಾಗಿರ್ಬೋದು ಎಲ್ಲ ಇಡೀ ಗ್ರಾಮ ಎಲ್ಲ ಅವರಿಗೆ ಸಹಕಾರ ಕೊಡ್ತೀವಿ. ಮತ್ತು ಜಾತ್ರೆನೂ ತುಂಬ ಕಷ್ಟ, ಯಾಕಂದರೆ ಎಲ್ಲ ಇವರೇ ಇಲ್ಲ ಪಾಪ. ಬೇರೆ ಬೇರೆ ಸುಮಾರು ಒಂದು 800 ಕುಟುಂಬಗಳು ಬೇರೆ ಇದೆ, 60 ಹಳ್ಳಿ ಬೇರೆ ಇದೆ. ಹಳ್ಳಿನಲ್ಲಿ ಎಲ್ಲ ಆರ್ಥಿಕವಾಗಿ ಸಬಲರಿಲ್ಲ, ಎಲ್ಲ ಪಾಪ ಇದ್ದಾರೆ. ಎಲ್ಲ ಸಬಲರಿಲ್ಲ ಅಂತ ಬಿಟ್ಟು ಯಾರನ್ನೇ ಇದು ಮಾಡಿಲ್ಲ. ಎಲ್ಲರೂ ಸಹಕಾರ ತಗೊಂಡು ತುಂಬ ವಿಜೃಂಭಣೆಯಿಂದ ಈ ಜಾತ್ರೆಯನ್ನು ನಡೆಸ್ತಾರೆ. ಮತ್ತು ಜಾತ್ರೆ ನಡೆಸಬೇಕಾದ್ರೆ ಸಿಕ್ಕಾಪಟ್ಟೆ ಖರ್ಚುಗಳು ಬರುತ್ತೆ. ಆ ಖರ್ಚುಗಳನ್ನು ಯಾವ ರೂಪದಲ್ಲಿ ಬಳಸೋದು ಹೇಳೋಕ್ಕೆ ಆಗ, ಮತ್ತು ಯಾರ ಮೇಲೆ ಯಾರು ಹೊರೆನೂ ಆಗಬಾರ್ದು. ಈ ಥರ ಜಾತ್ರೆ ಮಾಡ್ತಾ ಇದ್ದಾರೆ. ಮತ್ತು ಈ ದೇವರಲ್ಲಿ ಬೇರೆ ಸತ್ಯ ಇದೆ, ಅದನ್ನು ನಾವು ಹೇಳೋದಲ್ಲ. ಆ ದೇವರು ಏನೇನು ಅಂದ್ಕೊಂಡಿದ್ದ ಇಷ್ಟಾರ್ಥಗಳು ನೆರವೇರ್ತೈತೆ. ಮತ್ತು ಅವರು ನೆರವೇರೋದೇನು ಕೇಳಿದ ತಕ್ಷಣ ನೆರವೇರೋದಿಲ್ಲ.
ಒಂದಷ್ಟು ದಿನ ಕಾದ್ಕೊಂಡು ಇದಾದಾಗ ಅದನ್ನು ನೆರವೇರ್ತೈತೆ. ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಅಭಿವೃದ್ಧಿ ಮಾಡಬೇಕಂತ ನಾವು ಪ್ರಯತ್ನ ಪಡ್ತಾ ಹಿಂದಿನ ಇತಿಹಾಸ ಹೇಳಿ ನಾವು ಸರ್, ಈ ದೇವಸ್ಥಾನದ ಹಿಂದಿನ ಗುಡಿಗಳಿದ್ವು, ಅದು ತುಂಬ ಗುಡಿಗಳಿದ್ವು ಅಂತಂದ್ರೆ ಒಳಗಡೆ ಹೋಗಕ್ಕೆ ಗಿಡ ಗಿಡಗಳು ಬೆಳ್ಕೊಂಡು ಬೆಳೆದು ಅದರೊಳಗಡೆ ಇದೆಲ್ಲ ಬಂದು ಕ್ಲೀನ್ ಮಾಡಿ ಮತ್ತು ಸುಮಾರು ದಿನಗಳ ದೇವಸ್ಥಾನನ ಇದು ಮಾಡಿ ಅಭಿವೃದ್ಧಿ ಮಾಡಿದ್ರು. ಅವು ಮತ್ತು ಪ್ರತಿ ತಿಂಗಳು ಮೀಟಿಂಗು ಮಾಡ್ತಾರೆ, ಏನು ಖರ್ಚು ವೆಚ್ಚಗಳು ಮತ್ತೆಲ್ಲ ಇದರಲ್ಲೂ ಮೀಟಿಂಗ್ಗಳು ಮಾಡ್ತಾರೆ, ಕಿತ್ತಾಡ್ತಾರೆ, ಲೆಕ್ಕಾಚಾರಗಳು ಮಾಡ್ಕೊಳ್ತಾರೆ, ಒಂದು ಹಂತಕ್ಕೆ ಸಮಾಧಾನಕ್ಕೂ ಬರ್ತಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವಸ್ಥಾನ ಶಕ್ತಿ ಕೊಂಡೈತೆ ದೇವರನ್ನು ಪ್ರಾರ್ಥಿಸ್ಬೇಕು. ಶ್ರೀಧರ್ ಅಂತ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು. ನಾನು ಸ್ವತಂತ್ರ ಹೋರಾಟಗಾರರ ಮಗ. ಈ ಪುರಾತನ ಪ್ರಸಿದ್ಧಿ ಜಾತ್ರಾ ಮಹೋತ್ಸವಕ್ಕೆ ನಮಸ್ತಾ ನಿಂತ್ಕೋತೀಯ? ಹೋಗು ಹೋಗು ಹೋಗು, ಸೆಲ್ಫಿ ತಗೊಂಡು ಇಲ್ಲ ಹೋಗು, ಅವ್ರ ಜೊತೆ ನಿಂತ್ಕೊ ಹೋಗು. ನಾಗೇಶಣ್ಣ